ಅಲ್ಲಿ ಬರೀ ಮುದ್ಕಿರ್ ಫೋನೇ ಬರ್ಲಿ. ಏನೋ ಆರ್ ಮ್ಯೂಸಿಕ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸದಾಶಿವ ನಗರದಿಂದ. ಸ್ಕ್ವೇರ್ ಫೀಟ್ 8,000 rupees. ಪಾರ್ಟಿ ಬಿಗ್ ಆಗೇ ಇರಬೇಕು. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಗೀತಾ ರಾಮನ್. ಸೋ ಸ್ವೀಟ್. ರಾಮನ್ನ? ರಾಮನ್ ಯಾರು? ನನ್ ಗಂಡ. ಯು ಮೀನ್ ಹಸ್ಬೆಂಡ್? ನಿಮಗ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ಇದ್ದಾರೆ. ಅಜ್ಜಿನಾ? ಹಾ, ಜಸ್ಟ್ 72. ಅಜ್ಜಿ ರಾಂಗ್ ನಂಬರ್, ಸಾರಿ. ನಮ್ ಗೆಸ್ ಎಲ್ಲ ಪುಸ್ ಆಗೋಯ್ತು. ಹಲೋ ಆರ್ ಮ್ಯೂಸಿಕ್. ಹಾಯ್ ಕೃಷ್ಣ. ನಾನು ಕೃಷ್ಣ ಅಲ್ಲ, ರಾಮ. ನೀವು ರುಕ್ಮಣಿನ ಸೀತೆನಾ? ಅವರಿಬ್ರು ನನ್ ಸೊಸೆರಪ್ಪ. ಹಾ, ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬರೀ ಮುದ್ಕಿರ್ ಫೋನೇ ಬರ್ಲಿ. ಮ್ಯಾಟ್ರ್ ಇಲ್ಲಿದೆ. ಇದು ಗ್ರೌಂಡ್ ಫ್ಲೋರ್ ಮೇಡಮ್ದೆ ಶಾಪ. ಇವತ್ತು ನಮ್ಮ ತಾಯಣೆ ವರ್ಕೌಟ್ ಆಗೋದಿಲ್ಲ. ಆಂಟಿ ಫೋನ್ ಕಟ್ ಮಾಡ್ತೀರಾ? ಯಾಕೆ? ತುಂಬಾ ಲೂಸ್ ಮೋಷನ್, ಅದಕ್ಕೆ. ಮಚೆ, ಇವತ್ತು ಬರೋ ಫೋನ್ ಎಲ್ಲ ಡೈರೆಕ್ಟ್ ಆಗಿ ನಿನಗೆ ಕನೆಕ್ಟ್ ಮಾಡ್ತೀನಿ. ಜಮಾಯಿಸಿ. ಇವತ್ತಿನ ನಮ್ಮ ವಿಷಯ ಆಪೋಸಿಟ್ ವರ್ಡ್. ಅಂದ್ರೆ ನಾನು ಏನೇ ಕೇಳಿದ್ರು ಅದಕ್ಕೆ ವಿರುದ್ಧವಾದ ಪದವನ್ನ ನೀವು ಹೇಳಬೇಕು. ಚೆನ್ನಾಗಿ ಮಾತಾಡಿದವ್ರಿಗೆ, ಚೆನ್ನಾಗಿ ಆನ್ಸರ್ ಕೊಟ್ಟವ್ರಿಗೆ ನಾವು ಒಳ್ಳೆ ಪ್ರೈಸ್ ಕೂಡ ಕೊಡ್ತೀವಿ. ಬನ್ನಿ, ಮಸ್ತ್ ಮಜಾ ಮಾಡಿ. ಇವತ್ತಿನ ಫಸ್ಟ್ ಕಾಲರ್ ನೋಡೋಣ. ಹಲೋ, ನಿಮ್ಮ ಹೆಸರೇನು ಮೇಡಮ್? ಅರೆ, ಹೆಸರು ಕೇಳಿದ್ರೆ ನಗ್ತಿರಲ್ಲ ಮೇಡಮ್. ಬಾ, ನಿಮ್ಮ ನಗುನೇ ಇಷ್ಟು ಚೆನ್ನಾಗಿದೆ, ಇನ್ನ ನಿಮ್ಮ ಮಾತು ಎಷ್ಟು ಚೆನ್ನಾಗಿರ್ಬೋದು. ದಯವಿಟ್ಟು ಸ್ವಲ್ಪ ಮಾತಾಡಿ. ನಿಮ್ಮ ಮಾತು ಕೇಳೋ ಅದೃಷ್ಟ ನಮಗೂ ಸ್ವಲ್ಪ ಬರಲಿ. ಯಾಕೆ ಮೇಡಮ್, ನೀವೇನು ನಕ್ಕೇಶ್ವರಿನಾ? ಕೊನೆಗೂ ಬಾಯ್ ಬಿಟ್ರಲ್ಲ. ನಿಮ್ಮ ವಾಯ್ಸು ಈ ಸನ್ಸೆಟ್ ಅಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಹಿತವಾಗಿ ತಂಬೂರಿ ಮಿಡ್ದಾಗಿದೆ. ಇವತ್ತಿನ ವಿಷಯ ನಿಮ್ಗೆ ಗೊತ್ತಲ್ಲ? ಗೊತ್ತು. ಶುರು ಮಾಡೋಣ. ಓಕೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನೀವು ಮಾತಾಡೋ ಸ್ಟೈಲು ನನಗೆ ತುಂಬಾ ಇಷ್ಟ. ನೀವೇನ್ ಕೆಲಸ ಮಾಡ್ತಿದ್ದೀರಾ ಮೇಡಮ್? ನಿಮ್ ನಗು ನನಗೆ ತುಂಬಾ ತುಂಬಾ ಇಷ್ಟ. ನೀವು ಸಿನಿಮಾ ನೋಡ್ತೀರಾ? ದಿನಕ್ಕೆ ಒಂದ್ಸಲನಾದ್ರೂ ನಿಮ್ ಮುಖ ನೋಡ್ಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. ಪರವಾಗಿಲ್ಲ ರೀ, ತುಂಬಾ ಫನಿಯಾಗಿ ಮಾತಾಡ್ತೀರಾ. ಓಕೆ, ಈಗ ನಿಮ್ಗೆ ಯಾವ ಚಿತ್ರದಿಂದ ಯಾವ ಹಾಡನ್ನ ಹಾಕೋಣ ಹೇಳಿ. ಐ ಲವ್ ಯು ಕೃಷ್ಣ. ಐ ಲವ್ ಯು. ಹಲೋ, ಸಾರಿ ಲೈನ್ ಕಟ್ ಆಯ್ತು. ನಿಮ್ಮ ಭೇಟಿ ಒಂದು ಸಣ್ಣ ಬ್ರೇಕ್ ನ ನಂತರ ನಿಮ್ಮ ನೆಚ್ಚಿನ ಪ್ರೀತಿಯ ಆರ್ ಮ್ಯೂಸಿಕ್ ಮಸ್ತ್ ಮಜಾ ಮಾಡಿ ಕಾರ್ಯಕ್ರಮದಲ್ಲಿ. ಏನು ಹೊಡಿತಾ ಇದೀನಿ ಅಂತ ಹೇಳ್ಬಿಟ್ಟ ಹೊಡೆಯಪ್ಪ ನೀನು. ನನ್ನ ಮಗನೇ, ಅವ್ರು ಯಾರೋ ಐ ಲವ್ ಯು ಅಂತ ಬಡ್ಕೋತಾ ಇದ್ದಾರೆ. ನೋಡ್ಕೊಂಡು ಸುಮ್ಮನಿದ್ಯಾ? ಕಟ್ ಮಾಡತ್ತಾನೆ ಲೈನು. ಲಕ್ಷಾಂತರ ಜನ ನೋಡೋ ಪ್ರೋಗ್ರಾಮು. ನನ್ಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಫಸ್ಟೇ ಹೇಳ್ಬೇಕು ತಾನೆ ಆ ಥರ ಎಲ್ಲ ಮಾತಾಡಬಾರ್ದು ಅಂತ. ಇನ್ನೊಂದ್ಸಲಿ ಈ ಥರ ಮಾಡಿದ್ರೆ ಅಷ್ಟೇ. ನೀನು ಇಷ್ಟೋ ತನಕ ಚೆನ್ನಾಗಿ ಮಜಾ ತಗೊಂಡ. ಸನ್ಸೆಟ್ಟು, ಸಮುದ್ರ ಅಂತ ಏನೇನೋ ಬಿಟ್ಟ. ಅವಳಿಗೂ ಒಂಥರ ಎಮೋಷನ್ ಬಂತು. ಐ ಲವ್ ಯು ಅಂದ್ಲು. ಅದೇ ಮಾತು ನನಗಂದಿದ್ರೆ ಇಷ್ಟೊತ್ತಿಗೆ ಬ್ಯಾಂಕಾಕ್ಗೆ 2 ಟಿಕೆಟ್ ಬುಕ್ ಮಾಡಿಸ್ಬಿಡ್ತಿದ್ದೆ. ಸ್ಟುಪಿಡ್ ಇಡಿಯಟ್. ಕೃಷ್ಣ, ಕೃಷ್ಣ ಬರ್ತಾ ಇದೀನಿ ತಡಿಯೇ. ಯಾಕೆ ಗಂಟ್ಲ ಇಟ್ಕೋತಾ ಇದೀಯಾ? ಏನ್ ನಿನ್ ಪ್ರಾಬ್ಲಮ್? ಅಡ್ಡಾದಿಡ್ಡಿ ಬೈಕ್ ನಿಲ್ಸಿದ್ರೆ ನನ್ ಸ್ಕೂಟಿ ಹೇಗೋ ನಿಲ್ಸೋದು? ಬಂಡ್ರಗಪ್ಪೆ. ಏಯ್, ಅದ್ ನಿಮ್ಮ ಅಪ್ಪನ್ಗೆ ಹೇಳೆ. ಏಡಿಕಾಯಿ ನಮ್ಮ ಅಪ್ಪನ್ಗೆ ಯಾಕೋ? ಯಾಕೆ ಅಂದ್ರೆ ಮಾರ್ಕೆಟ್ಗೆ ಬೈಕ್ ತಗೊಂಡೋಗಿ ತಂದು ಅಡ್ಡಾದಿಡ್ಡಿ ನಿಲ್ಸಿದಾರಲ್ಲ, ಅದಕ್ಕೆ. ಗಾಡಿ ನಿಂದು, ನೀನ್ ಬಂದ್ ಸರಿಯಾಗಿ ನಿಲ್ಸ್ಬೇಕಾಗಿತ್ತು. ಆಹಾ, ಇದಪ್ಪ ವರ್ಷೆ. ಪೆಟ್ರೋಲ್ ಹಾಕ್ಸಿ ಬಿಟ್ಟಿ ಬೈಕ್ ಕೊಟ್ಟಿದ್ದು ಅಲ್ದೆ ಅವ್ರು ಮಾಡಿದ ತಪ್ಪಿಗೆಲ್ಲ ನಾನಾ ಹೊಣೆ. ಆಹಾ, ಚೆನ್ನಾಗಿದೆ ನಿಮ್ ಪಾಯಿಂಟು. ಅದ್ ಸರಿ, ಈ ತರ ದಿನ ನನ್ನ ಜೊತೆ ಖ್ಯಾತಿ ತೆಗಿತೀರಲ್ಲ, ನೀವು ಜಾಗಕ್ಕೋಸ್ಕರನೇ ಜಗಳ ಆಡ್ತಿರೋ ಇಲ್ಲ ಜಗಳಕ್ಕೋಸ್ಕರನೇ ಜಗಳ ಮಾಡ್ತಿರೋ? ಹೌದೌದು, ನೀ ನನ್ ಸೋದರ ಮಾವನ್ ಮಗ ನೋಡು, ಅದಕ್ಕೆ ನಿನ್ ಜೊತೆ ಕಾಲ್ ಕೇರ್ಕೊಂಡ್ ಜಗಳ ಮಾಡ್ತೀನಿ. ಸೋದರ ಮಾವನ್ ಮಗ ಏನಾದ್ರು ಆಗಿದ್ದಿದ್ರೆ ಏನೋ ಮಾಡ್ತಿದ್ದೆ. ಏನೋ ಮಾಡ್ತಿದ್ದೆ, ಈಗಲ್ವಲ್ಲ ಬಿಡು. ಇಲ್ಲ, ಅದೇನ್ ಮಾಡ್ತಿದ್ದೆ ಅಂತ ಹೇಳೋ. ಏನೇ ನಿನ್ ತಕ್ರಾರು? ದಿನ ಅವನ್ ಜೊತೆ ಒಂದ್ಸಲ ಜಗಳ ಆಡ್ಲಿಲ್ಲ ಅಂದ್ರೆ ತಿಂದನ್ನ ಅರ್ಗಲ್ವಾ? ಅಯ್ಯೋ, ಬರೀ ಅನ್ನ ಆದ್ರೆ ಅರ್ಗ್ತಿತ್ತು ಆಂಟಿ. ನೀವು ಕರ್ದಿದ್ದು ಕೆರ್ದಿದ್ದು ಸ್ವೀಟು, ಖಾರ, ಬೆಣ್ಣೆ, ತುಪ್ಪ ಅಂತ ಚೆನ್ನಾಗಿ ತಿನ್ಸ್ಬಿಡ್ತೀರಾ. ಅದು ಫ್ಯಾಟ್ ಜಾಸ್ತಿ ಆಗಿ ಹಾರ್ಟ್ಗೂ ಬ್ರೈನ್ಗೂ ಶಾರ್ಟ್ ಸರ್ಕಿಟ್ ಆಗಿ ನಾಲ್ಗೆ ಒಳ್ಳೆ ಅಲಾರಾಮ್ ತರ ಹೊಡ್ಕೊಳಕ್ ಶುರು ಮಾಡುತ್ತೆ. ಗ್ರಾಚಾರಕ್ಕೆ ಇವಳ ಕೈಯಲ್ಲಿ ನಾನೇ ಸಿಕ್ಕಾಕೋತೀನಿ. ಸುಮ್ನಿರೆ, ಚಿಕ್ಕ ಮಗು ತರ ಆಡ್ಬೇಡ. ಇಬ್ರು ಸರಿಗಿದ್ದೀರಾ. ಬಾ ಕೃಷ್ಣ, ಜಗಳ ಆಡಿ ಸುಸ್ತಾಗಿರ್ತೀಯ, ಚಕ್ಲಿ ಕೊಡ್ತೀನಿ ತಿನ್ನುವಂತೆ. ಹೋಗ್ ನುಂಗು.
ಏನಂಟಿ ಇಷ್ಟೊತ್ತು ತಿಂಡಿ ಮಾಡ್ಬಿಟ್ಟಿದ್ದೀರಾ? ನಾಳೆ ಗೋಕುಲಾಷ್ಟಮಿ ಅಲ್ವೇನೋ, 21 ಬಗೆ ತಿಂಡಿ ಮಾಡ್ಬೇಕು. ಓಹ್, ಕೃಷ್ಣ ಬರೀ ಹುಡುಗಿರ ವಿಷಯದಲ್ಲಿ ಮಾತ್ರ ರಸಿಕ ಅನ್ಕೊಂಡಿದ್ದೆ, ಆದ್ರೆ ತಿಂಡಿ ವಿಷಯದಲ್ಲೂ ರಸಿಕನಾ? ಹೇ ನಾನು ಹೇಳಿದ್ದು ಈ ಆರ್ ಮ್ಯೂಸಿಕ್ ಕೃಷ್ಣನಲ್ಲಪ್ಪ, ಆ ಫ್ಲೂಟು ಕೃಷ್ಣನ್ನ. ಈ ಕೃಷ್ಣ ಏನ್ ಸಾಮಾನ್ಯದವನಲ್ಲಪ್ಪ, ಕಳ್ಳ ಕೃಷ್ಣ. ಹೋದ ವರ್ಷ ಹಬ್ಬಕ್ ಬರ್ತೀನಿ ಅಂತ ಕೈ ಕೊಟ್ಟ. ಹಬ್ಬಕ್ ತಾನೆ, ನಾಳೆ ಹೇಗಿದ್ರೆ ರಜಾ ಇದೆ, ಬರ್ತೀವಿ ಬಿಡಿ ಅಂಕಲ್. ಗ್ಯಾರಂಟಿನಾ? 100%. ಗೋಕುಲಾಷ್ಟಮಿ ಅಂದ್ಮೇಲೆ ಗೋಪಿಕಾಸ್ತ್ರೀಯರು ಇರ್ತಾರ ಅಂಕಲ್? ಕೃಷ್ಣ ಇದ್ದ ಮೇಲೆ ಗೋಪಿಕಾ ಸ್ತ್ರೀಯರು ಇದ್ದೇ ಇರ್ತಾರೆ. ಇರ್ತಾರಂತೆ. ಎಲ್ಲ ನಿನ್